ಅಷ್ಟಾಂಗ ಯೋಗವು ಭಾರತೀಯ ಋಷಿ ಪತಾಂಜಲಿಯವರು ರೂಪಿಸಿದ ಅತ್ಯಂತ ವಿಜ್ಞಾನಾಧಾರಿತ ಜೀವನ ಪದ್ಧತಿ. ಅಷ್ಟ ಎಂದರೆ 8, ಅಂಗ ಎಂದರೆ ಹಂತಗಳು ಅಥವಾ ಅಂಶಗಳು. ಅಂದ್ರೆ ಮಾನವನ ದೇಹ, ಮನಸ್ಸು, ಬುದ್ಧಿ ಮತ್ತು ಆತ್ಮವನ್ನ ಸಂಪೂರ್ಣವಾಗಿ ವಿಕಸಿಸುವ 8 ಹಂತಗಳ ಯೋಗ ಪದ್ಧತಿಯೇ ಅಷ್ಟಾಂಗ ಯೋಗ. ಇದು ಕೇವಲ ವ್ಯಾಯಾಮವಲ್ಲ, ಇದು ಜೀವನವನ್ನು ಶುದ್ಧ, ಶಕ್ತಿಶಾಲಿ ಮತ್ತು ಯಶಸ್ವಿಯಾಗಿಸುವ ಶಿಕ್ಷಣ ಪದ್ಧತಿ. ವಿಶ್ವಾಗ್ರ ಸಂಸ್ಥೆಯ ದೃಷ್ಟಿಯಲ್ಲಿ ಶಿಕ್ಷಣ ಎಂದರೆ ಅಂಕಗಳಿಗಷ್ಟೇ ಸೀಮಿತವಾಗಿರಬಾರದು. ಶಿಕ್ಷಣ ಎಂದರೆ ವ್ಯಕ್ತಿತ್ವ ನಿರ್ಮಾಣ. ಅಷ್ಟಾಂಗ ಯೋಗವೇ ಸಂಪೂರ್ಣ ವ್ಯಕ್ತಿತ್ವ ಶಿಕ್ಷಣ. ಅಷ್ಟಾಂಗ ಯೋಗದ 8 ಅಂಗಗಳು. ಪತಂಜಲಿ ಮಹರ್ಷಿಯವರು ಅಷ್ಟಾಂಗ ಯೋಗವನ್ನು ಈ 8 ಹಂತಗಳಲ್ಲಿ ವಿವರಿಸಿದ್ದಾರೆ. ಒಂದನೇದು ಯಮ, ಸಾಮಾಜಿಕ ಶಿಸ್ತು. ಯಮ ಎಂದರೆ ನಾವು ಸಮಾಜದೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂಬ ನಿಯಮಗಳು. ಯಮದ 5 ತತ್ವಗಳು ಯಾವಪ್ಪ ಅಂತಂದರೆ, ಒಂದು ಅಹಿಂಸೆ, ಯಾರಿಗೂ ನೋವನ್ನು ಕೊಡದ ಮನಸ್ಸು. ಸತ್ಯ, ಸುಳ್ಳಿಲ್ಲದ ಜೀವನ. ಅಸ್ತೇಯ, ಕಳವು ಮಾಡದ ಗುಣ. ಬ್ರಹ್ಮಚರ್ಯ, ಇಂದ್ರಿಯ ನಿಯಂತ್ರಣ. ಅಪರಿಗ್ರಹ, ಅತಿ ಲಾಲಸೆಯಿಂದ ದೂರ ಇರೋದು. ಇದು ವಿದ್ಯಾರ್ಥಿಗಳಿಗೆ ಹೇಗೆ ಲಾಭ ಆಗುತ್ತೆ ಅಂತ ನೋಡೋದಾದರೆ, ಶಿಸ್ತನ್ನು ಬೆಳೆಸುತ್ತದೆ, ಹಿಂಸಾತ್ಮಕ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ, ಮೌಲ್ಯಾಧಾರಿತ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ, ಉತ್ತಮ ನಾಗರಿಕರಾಗುತ್ತಾರೆ. ನಿಯಮ, 1ನೇದು ಯಮ, 2ನೇದು ನಿಯಮ, ವೈಯಕ್ತಿಕ ಶಿಸ್ತು ಅಂತ. ನಿಯಮ ಎಂದರೆ ನಮ್ಮೊಳಗಿನ ಶುದ್ಧತೆ ಮತ್ತು ಸ್ವಭಾವ ವಿಕಾಸ. ನಿಯಮದ 5 ಅಂಶಗಳು ಯಾವುವು ಅಂತಂದರೆ, ಶೌಚ, ದೇಹ ಮತ್ತು ಮನಸ್ಸಿನ ಸ್ವಚ್ಛತೆ. ಸಂತೋಷ, ಇರುವುದರಲ್ಲಿ ತೃಪ್ತಿ. ತಪಸ್ಸು, ಶ್ರಮ ಮತ್ತು ಸಹನಶೀಲತೆ. ಸ್ವಾಧ್ಯಾಯ, ಸ್ವ ಅಧ್ಯಯನ. ಈಶ್ವರ ಪ್ರಣಿಧಾನ, ಉನ್ನತ ಶಕ್ತಿಯ ಮೇಲಿನ ನಂಬಿಕೆ. ವಿದ್ಯಾರ್ಥಿಗಳಿಗೂ ಕೂಡ ಇದೆಲ್ಲದೂ ತೀರಾ ಅವಶ್ಯವಾಗಿದೆ. ಆತ್ಮವಿಶ್ವಾಸವನ್ನು ಹೆಚ್ಚುತ್ತದೆ, ನಕಾರಾತ್ಮಕ ಚಿಂತನೆಗಳನ್ನು ಕಡಿಮೆ ಮಾಡುತ್ತದೆ, ಶ್ರದ್ಧೆ ಮತ್ತು ಶ್ರಮ ಬೆಳೆಸುತ್ತದೆ, ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಇನ್ನು 3ನೇದು ಆಸನ, ಅಂದ್ರೆ ದೇಹ ಶುದ್ಧೀಕರಣ ಅಂತ ಕರೀತಾರೆ. ಆಸನಗಳು ದೇಹವನ್ನು ಬಲಿಷ್ಠ ಮತ್ತು ಲವಚಿಕ ಮತ್ತು ಆರೋಗ್ಯಕರವಾಗಿಸುತ್ತದೆ. ಪ್ರಮುಖ ಆಸನಗಳು ತಾಡಾಸನ, ವೃಕ್ಷಾಸನ, ಭುಜಂಗಾಸನ, ಪಶ್ಚಿಮೋತ್ಥಾನಾಸನ, ವಜ್ರಾಸನ, ಸೂರ್ಯ ನಮಸ್ಕಾರ. ಇವೆಲ್ಲವೂ ಕೂಡ ಈ ಆಸನದಲ್ಲಿ ಬರ್ತವೆ. ಇವು ವಿದ್ಯಾರ್ಥಿಗಳಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತಂದರೆ, ದೇಹದ ಬೆಳವಣಿಗೆಗೆ ಸಮತೋಲನವಾಗುತ್ತದೆ, ಹಾರ್ಮೋನ್ ಸಮತೋಲನದಲ್ಲಿಡ್ತದೆ, ಬೆನ್ನು ಮೂಳೆ ಬಲವರ್ಧನೆ ಮಾಡ್ತದೆ, ಆಲಸ್ಯ ಮತ್ತು ದೌರ್ಬಲ್ಯವನ್ನು ನಿವಾರಣೆ ಮಾಡ್ತದೆ. ಪ್ರಾಣಾಯಾಮ ಅಂದರೆ ಉಸಿರಿನ ಶಕ್ತಿ. ಪ್ರಾಣ ಎಂದರೆ ಜೀವಶಕ್ತಿ. ಪ್ರಾಣಾಯಾಮದ ಮೂಲಕ ಉಸಿರನ್ನು ನಿಯಂತ್ರಿಸಿ ಮನಸ್ಸನ್ನು ನಿಯಂತ್ರಿಸಬಹುದು. ಪ್ರಾಣಾಯಾಮದ ಪ್ರಮುಖ ಅಂಶಗಳು ಅಂತಂದರೆ ಅನುಲೋಮ ಮತ್ತು ವಿಲೋಮ, ಕಪಾಲಭಾತಿ, ಭಸ್ತ್ರಿಕಾ, ಭ್ರಾಮರಿ, ಉದ್ಗಿತ ಪ್ರಾಣಾಯಾಮ. ವಿದ್ಯಾರ್ಥಿಗಳಿಗೆ ಇದು ಹೇಗೆ ಲಾಭ ಆಗುತ್ತೆ ಅಂತಂದರೆ, ಮೆಮೊರಿ ಪವರ್ ಹೆಚ್ಚುತ್ತದೆ, ಏಕಾಗ್ರತೆ ವೃದ್ಧಿಯಾಗುತ್ತದೆ, ಪರೀಕ್ಷೆಯ ಭಯ ಕಡಿಮೆ ಆಗ್ತದೆ, ಕೋಪ, ಆತಂಕ ನಿಯಂತ್ರಣಕ್ಕೆ ಬರ್ತದೆ, ಮೆದುಳಿನ ಶಕ್ತಿ ಕೂಡ ವೃದ್ಧಿ ಆಗ್ತದೆ. ಇನ್ನು ಮತ್ತೊಂದು ಪ್ರತ್ಯಾಹಾರ, ಇಂದ್ರಿಯ ನಿಯಂತ್ರಣ. ಪ್ರತ್ಯಾಹಾರ ಎಂದರೆ ಮೊಬೈಲ್, ಟಿವಿ, ಗೇಮ್ಸ್, ಅತಿಯಾದ ಆಕರ್ಷಣೆಯಿಂದ ಮನಸ್ಸನ್ನ ಹಿಂದಕ್ಕೆ ಕರೆತರೋದು. ಇದು ವಿದ್ಯಾರ್ಥಿಗಳಿಗೆ ಹೇಗೆ ಲಾಭ ಅಂತಂದ್ರೆ, ಮೊಬೈಲ್ ಅಡಿಕ್ಷನ್ ಕಡಿಮೆ ಆಗುತ್ತದೆ, ಮನಸ್ಸಿನ ಅಲೆಗಳು ಶಾಂತವಾಗುತ್ತವೆ, ಸ್ವನಿಯಂತ್ರಣ ಬೆಳೆಸುತ್ತದೆ, ಅಧ್ಯಯನದ ಮೇಲೆ ಆಸಕ್ತಿಯನ್ನ ಹೆಚ್ಚು ಮಾಡ್ತದೆ. 6ನೇದು ಬಂದ್ಬಿಟ್ಟು ಧಾರಣ ಅಂದ್ರೆ ಏಕಾಗ್ರತೆ. ಧಾರಣ ಎಂದರೆ ಒಂದು ವಿಷಯದ ಮೇಲೆ ಮನಸ್ಸನ್ನು ಸ್ಥಿರಗೊಳಿಸೋದು. ವಿದ್ಯಾರ್ಥಿಗಳಿಗೆ ಇದು ಬಹಳ ಪ್ರಮುಖವಾದಂಥದ್ದು. ಫೋಕಸ್ ಪವರ್ ಹೆಚ್ಚಳ ಮಾಡ್ತದೆ, ವೇಗವಾಗಿ ಕಲಿಯುವ ಸಾಮರ್ಥ್ಯವನ್ನು ಉಂಟು ಮಾಡ್ತದೆ, ಮಲ್ಟಿ ಟಾಸ್ಕಿಂಗ್ ನಿಯಂತ್ರಣ ಮಾಡ್ತದೆ, ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಳಲು ಇದು ಸಹಕಾರಿಯಾಗ್ತದೆ. 7ನೇದು ಧ್ಯಾನ. ಮನಸ್ಸಿನ ಶಾಂತಿಗೆ ಧ್ಯಾನ ಬಹಳ ಮುಖ್ಯ, ನಿಮಗೆಲ್ಲರಿಗೂ ಗೊತ್ತಿದೆ. ಧ್ಯಾನವು ನಿರಂತರ ಏಕಾಗ್ರತೆಯನ್ನ ನಮ್ಮೊಳಗೆ ಮೂಡಿಸುತ್ತದೆ. ಇದು ನಮ್ಮ ಮನಸ್ಸಿನ ಮೇಲಿನ ಒತ್ತಡಗಳನ್ನ ನಿವಾರಿಸುತ್ತದೆ, ಒಳಗಿನ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ. ವಿದ್ಯಾರ್ಥಿಗಳಿಗೆ ಲಾಭ: ಆತ್ಮವಿಶ್ವಾಸ, ಸ್ಪಷ್ಟ ಚಿಂತನೆ, ಭಾವನಾತ್ಮಕ ಸ್ಥಿರತೆ, ನಾಯಕತ್ವ ಗುಣಗಳನ್ನು ಇದು ಕಂಡುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತದಂತೆ. ಇನ್ನೊಂದು 8 ಸಮಾಧಿ ಅಂದರೆ ಆತ್ಮ ಸಾಕ್ಷಾತ್ಕಾರ. ಸಮಾಧಿ ಅಂದರೆ ತನ್ನೊಳಗಿನ ಶ್ರೇಷ್ಠ ಶಕ್ತಿಯ ಅನುಭವ. ವಿದ್ಯಾರ್ಥಿಗೆ ಇದು ಅರ್ಥವಾಗುವುದು, ನಾನು ಯಾರು, ನನ್ನ ಗುರಿ ಏನು, ನಾನು ಜೀವನದಲ್ಲಿ ಏನು ಸಾಧಿಸಬೇಕು ಎಂಬಂಥ ಒಂದಷ್ಟು ಸ್ಪಷ್ಟತೆಯನ್ನು ಕೊಡ್ತದೆ. ಇದಿಷ್ಟನ್ನು ಕೇಳಿಸ್ಕೊಂಡಂಥ ನಿಮಗೆ ವಿಶ್ವಾಗ್ರ ಏನು ಸಂದೇಶ ಕೊಡ್ತದೆ ಅಂತಂದರೆ, ಅಥವಾ ವಿಶ್ವಾಗ್ರದ ದೃಷ್ಟಿ ಏನಪ್ಪ ಅಂತಂದರೆ, ಅಷ್ಟಾಂಗ ಯೋಗವು ಧರ್ಮವಲ್ಲ, ಇದು ಮಾನವ ನಿರ್ಮಾಣ ವಿಜ್ಞಾನ. ಇದು
ಇಂದಿನ ಶಿಕ್ಷಣದಲ್ಲಿ ಜ್ಞಾನ ಇದೆ, ಆದರೆ ಜ್ಞಾನವನ್ನು ಬಳಸುವ ಬುದ್ಧಿ ಕಡಿಮೆ. ಅಷ್ಟಾಂಗ ಯೋಗವು ದೇಹವನ್ನು ಶಕ್ತಿಶಾಲಿ ಮಾಡುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ, ಬುದ್ಧಿಯನ್ನು ತೀಕ್ಷ್ಣಗೊಳಿಸುತ್ತದೆ, ಆತ್ಮವನ್ನು ಉನ್ನತಿಗೊಳಿಸುತ್ತದೆ. ಇಂದಿನ ಮಕ್ಕಳು ನಾಳೆಯ ನಾಗರಿಕರು ಅಲ್ಲ, ಇಂದಿನ ಮಕ್ಕಳು ನಾಳೆಯ ಭಾರತವೇ ಆಗಿದೆ. ಆದ್ದರಿಂದ ಅಷ್ಟಾಂಗ ಯೋಗ ಭವಿಷ್ಯದ ಶಿಕ್ಷಣದ ಆಧಾರ. ಯೋಗದ ಮೂಲ ಜೀವನ ಪರಿಕಲ್ಪನೆ, ಶಿಕ್ಷಣದ ಮೂಲ ರಾಷ್ಟ್ರ ನಿರ್ಮಾಣ.